ಗೃಹಲಕ್ಷ್ಮಿಯರಿಗೆ ಪೆಂಡಿಂಗ್ ಹಣ ಯಾವಾಗ ಬರುತ್ತೆ? ಗೃಹಲಕ್ಷ್ಮಿಯರ ಹಣ ತಡವಾಗಲು ಕಾರಣವೇನು? ಹಣಕ್ಕಾಗಿ ನಾವು ಇನ್ನೆಷ್ಟು ದಿನ ಕಾಯಬೇಕು? ಅದನ್ನೇ ನಂಬಿ ನಾವು ಮಾಡಿರುವ ಕಮಿಟ್ಮೆಂಟ್ಗಳು ಏನಾಗಬೇಕು? ಗೃಹಲಕ್ಷ್ಮಿಯರಿಗೆ ಬಿಗ್ ಅಪ್ಡೇಟ್ಸ್ ಕೊಟ್ಟ ಸಚಿವೆ, ಯಜಮಾನಿಯರಿಗೆ ಇಲಾಖೆ ಸಚಿವೆ ಲಕ್ಷ್ಮಿ ಹೇಳಿದ್ದೇನು ಗೊತ್ತಾ? ಸರ್ಕಾರ ಗೃಹಲಕ್ಷ್ಮಿಯರಿಗೆ ತಿಂಗಳಿಗೆ 2,000 ಹಣ ಕೊಡುತ್ತೆ. ಆ ಹಣ ಕೊಡ್ತೀವಿ ಅಂತ ಹೇಳಿನೇ ಅಧಿಕಾರಕ್ಕೆ ಬಂದಂತಹ ಒಂದು ಸರ್ಕಾರ. ಒಂದು ತಿಂಗಳು ಸರಿಯಾಗಿ ಕೊಟ್ಟರೆ ಬರುವ ತಿಂಗಳು ಒಂದು ಅಧ್ವಾನ, ಮತ್ತೊಂದು ತಿಂಗಳು ನೆಟ್ಟಿಗೆ ಕೊಟ್ಟರೆ ಮತ್ತೊಂದು ತಿಂಗಳು ಏನೋ ಬ್ಲಾಕ್ ಆಗಿದೆ, ಏನೋ ಸರಿ ಇಲ್ಲ, ಚರಂಡಿ ಬ್ಲಾಕ್ ಆಗಿದೆ, ನೀರು ಬರ್ತಿಲ್ಲ ಅಂತ ಹೇಳ್ತಾರಲ್ಲ, ಹಂಗೆ ಸರ್ವರ್ ಲಾಕ್ ಆಗಿದೆ, ಹಣ ಬರ್ತಿಲ್ಲ ಅನ್ನೋ ಕಾರಣಗಳನ್ನು ಕೊಡ್ತಾರೆ. ಒಂದೊಂದು ಹೊಸ ರೀತಿಯ ನೆಪವನ್ನು ಕೊಟ್ಟು 2,000 ಹಣವನ್ನು ಪೆಂಡಿಂಗ್ ಇಟ್ಟುಕೊಳ್ಳುವ ಪರಿಸ್ಥಿತಿಗೆ ನಮ್ಮ ರಾಜ್ಯ ಸರ್ಕಾರ ಬಂದಿರುವಂತಹದ್ದು. ಈಗಾಗಲೇ 3-4 ತಿಂಗಳಾಯಿತು, ಹಣ ಬಂದಿಲ್ಲ ಅಂತ ಹೇಳಿ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಹೆಂಗಸರು ಬಾಯ್ ಬಡ್ಕೋತಿದ್ದಾರೆ. ಈ ಸಂದರ್ಭದಲ್ಲಿ ಗೃಹಲಕ್ಷ್ಮಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಗೃಹಲಕ್ಷ್ಮಿ ಅರ್ಥಾತ್ ಲಕ್ಷ್ಮಿ ಹೆಬ್ಬಾಳ್ಕರ್ ಈಗ ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಏನು ವರಿ ಮಾಡ್ಕೋಬೇಡಿ, ಮುಖ ಸಪ್ಪೆ ಮಾಡ್ಕೋಬೇಡಿ, ಕೊಡ್ತೀವಿ. ಬಿಗ್ ಅಪ್ಡೇಟ್ಸ್ ಕೊಟ್ಟ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಇನ್ನು 8 ದಿನಗಳಲ್ಲಿ ಗೃಹಲಕ್ಷ್ಮಿಯರಿಗೆ ಹಣ ಬರುತ್ತೆ, ಎಲ್ಲವೂ ವ್ಯವಸ್ಥೆ ಆಗಿದೆ ಎಂದ ಲಕ್ಷ್ಮಿ ಹೆಬ್ಬಾಳ್ಕರ್. ಏನು ವ್ಯವಸ್ಥೆ? ಸಾಲ ಮಾಡ್ಕೊಂಡ್ರೇನು ಪಾಪ? ವ್ಯವಸ್ಥೆ ಆಗಿದೆ. ಮೈಕ್ರೋ ಫೈನಾನ್ಸ್ ಅವರು ಮನೆ ಬಾಗಿಲಿಗೆ ಬಂದಾಗ ಜನ ಹಿಂಗೆ ಹೇಳ್ತಾ ಇದ್ದಿದ್ದು, ಬರೋ ಭಾನುವಾರ ರೆಡಿ ಮಾಡ್ಕೊಂಡು ಕೊಟ್ಟು ಬಿಡ್ತೀವಿ, ಹಿಂಸೆ ಕೊಡಬೇಡಿ, ಬರೋ ಗುರುವಾರ ಕೊಟ್ಟು ಬಿಡ್ತೀವಿ ಅಂತ. ಅದೇ ಥರ ಆಯಿತು. ಗೃಹಲಕ್ಷ್ಮಿಯರಿಗೆ ಸಚಿವೆ ಲಕ್ಷ್ಮಿ ಬಿಗ್ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಬಿಗ್ ಅಪ್ಡೇಟ್ಸ್ ಕೊಟ್ಟ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಇನ್ನು 8 ದಿನಗಳಲ್ಲಿ ಗೃಹಲಕ್ಷ್ಮಿಯರಿಗೆ ಹಣ. 8 ದಿನ ಎಲ್ಲವೂ ವ್ಯವಸ್ಥೆ ಆಗಿದೆ ಎಂದ ಲಕ್ಷ್ಮಿ ಹೆಬ್ಬಾಳ್ಕರ್. ಏನು ವ್ಯವಸ್ಥೆ ಇದು? ಈ ವ್ಯವಸ್ಥೆ ಆಗಿದೆ ಅನ್ನೋದರ ಅರ್ಥ ಏನು? 8 ದಿನ ಅಂತ ಹೇಳಿದ್ದೆ, 2 ದಿನಗಳಾಗಿವೆ. ಇನ್ನು 8 ದಿನಗಳಲ್ಲಿ ಎಲ್ಲರ ಖಾತೆಗೂ ಹಣ ಬಂದು ಬೀಳುತ್ತೆ. ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಾಹಿತಿಯನ್ನು ರವಾನಿಸಿದ್ದಾರೆ. ಗೃಹಲಕ್ಷ್ಮಿಯರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಈ ಒಂದು ಭರವಸೆಯನ್ನು ಕೊಟ್ಟಿರುವಂತಹದ್ದು. ಇನ್ನೂ ನೀವು ಕೊಡದೆ ಹೋದರೆ ಜನ ವಿಧಾನಸೌಧದ ಮುಂದೆ ನಿಂತು ಧರಣಿ ಮಾಡೋದೊಂದು ಬಾಕಿ. ಖಂಡಿತ ಮಾಡ್ತಾರೆ. ಕೊಡ್ತೀವಿ ಅಂತ ಹೇಳೋದರ ಹಿಂದಿನ ಉದ್ದೇಶ ಏನು? ನನ್ನಲ್ಲಿ ಸಾಮರ್ಥ್ಯ ಮತ್ತು ಅದಕ್ಕೆ ಕೊಡುವಂಥ ಯೋಗ್ಯತೆ ಇದ್ದಾಗ ನಾನು ಕೊಡ್ತೀನಿ ಅಂತ ಹೇಳ್ತೀನಿ. ಮತ್ತು ದಿನಾಂಕವನ್ನು ಮುಂದೂಡ್ತಾ ಹೋದರೆ ನನಗೆ ಆ ಯೋಗ್ಯತೆಯೂ ಇಲ್ಲ, ನನಗೆ ಆ ಸಾಮರ್ಥ್ಯನೂ ಇಲ್ಲ ಅಂಥೇಳಿ ಎದುರಿರುವಂಥ ವ್ಯಕ್ತಿಗಳಿಗೆ ಗೊತ್ತಾಗುತ್ತೆ, ಅಂದರೆ ಜನರಿಗೆ ಗೊತ್ತಾಗುತ್ತೆ. 2028ಕ್ಕೆ ಮತ್ತೊಂದು ವಿಧಾನಸಭಾ ಚುನಾವಣೆ ಬರುತ್ತೆ, ಆಗ ಅವರು ಚೆನ್ನಾಗಿ ಕಲಿಸ್ತಾರೆ ಬುದ್ಧಿನ. ಸೊ ಹಾಗಾಗಿ ಕೊಡುವ ಭರವಸೆ, ಹೇಳೋ ಮಾತು, ಕೊಡೋ ಭಾಷೆ, ಮಾಡೋ ಪ್ರಮಾಣ ಎಲ್ಲವೂ ವಿವೇಚನೆಯಿಂದ ಮಾಡಬೇಕು. ಗೃಹಲಕ್ಷ್ಮಿಯರಿಗೆ 8 ದಿನಕ್ಕೆ ಹಣ ಬಂದು ಬೀಳುತ್ತಂತೆ, ಕಾದು ನೋಡಬೇಕು.